ನಮಸ್ಕಾರ ಎಲ್ಲರಿಗೂ. ನನ್ನ ಡೈಲಿ ರೂಟೀನ್ ಹೆಂಗಿರುತ್ತಪ್ಪ ಅಂತಂದ್ರೆ ವರ್ಕ್ ಫ್ರಮ್ ಮಾಡ್ಕೊತ ನನ್ನ ಮಗಳನ್ನ ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ಎದ್ದ ತಕ್ಷಣ ಮಾಡೋದೇ ನನ್ನ ಮಗಳನ್ನ ಬಿಟ್ಟು ಬರೋದು ಸ್ಕೂಲಿಗೆ. ಜಳಕ ಮಾಡ್ಸಕತ್ತೀನಿ ಇವಾಗ. ಜಳಕ ಮಾಡಿಸಿದ ತಕ್ಷಣ ನೆಕ್ಸ್ಟ್ ಆಕಿನ ರೆಡಿ ಮಾಡಬೇಕು. ಆಕಿನ ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಥಿಂಗ್ ಆಕಿನ ಸ್ಕೂಲಿಗೆ ಬಿಟ್ಟು ಬರೋದು. ಎಸ್ ರೆಡಿ ಆದ ತಕ್ಷಣ ಇಲ್ಲೇ ಮನೆ ಪಕ್ಕನೇ ಸ್ವಲ್ಪ ದೂರ ಹೋದ್ರೆ ಸ್ಕೂಲ್ ಐತಿ. ಸೊ ಅಲ್ಲಿ ನಿಯರ್ ಬೈ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ. 12:30 ಅನ್ನೋತ್ಲೆ ಆಲ್ರೆಡಿ ಹೋಗ್ಬಿಟ್ಟು ಸ್ಕೂಲ್ ಮುಂದೆ ಹೋಗಿ ನಿಂತ್ಬಿಟ್ಟಿರ್ತೀನಿ. ಆಲ್ರೆಡಿ ಹುಡುಕ್ತಿರ್ತಾಳೆ ಎಲ್ಲ ನನ್ನ ಪಪ್ಪ ಅಂತೇಳಿ. ಅಲ್ಲೆಲ್ಲ ಅಷ್ಟು ಆಟ ಎಲ್ಲ ಆಡಿ ಬಂದು ಕೂಡ ಮನ್ಯಾಗೂ ಬಿಡೋಂಗಿಲ್ಲ. ಇಲ್ಲಿನೂ ಒಂದಿಷ್ಟು ಸ್ವಲ್ಪ ಆಟ ಆಡೋದು, ಟಿ ವಿ ನೋಡೋದು ಎಲ್ಲ ನಡೀತದೆ. ನನ್ನ ಲೈಫ್ ಒಳಗೆ ಯಾವ ಚಿಕ್ಕ ಮಕ್ಕಳನ್ನ ನಾನು ಎತ್ತಾಡಿಸಿಲ್ಲ. ಬಟ್ ಇದು ಫಸ್ಟ್ ಟೈಮ್ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಒಂದು ಮಗುನ ಹೆಂಗೆ ನೋಡ್ಕೋಬೇಕಂತ ಹೇಳ್ಬಿಟ್ಟು ಗೊತ್ತಾಯ್ತು. ಮತ್ತು ಕಲಿತೆ ಕೂಡ ಮತ್ತು ರೂಢ ಆಗ್ಬಿಟ್ಟತಿ ಈಗ ಅದೇ ರೂಟೀನ್ ಸೇಮ್. ಟ್ರಸ್ಟ್ ಮೀ, ದಿಸ್ ಇಸ್ ಒನ್ ಆಫ್ ದ ಹಾರ್ಡೆಸ್ಟ್ ಪಾರ್ಟ್. ಹುಡುಗರನ್ನ ಮ್ಯಾನೇಜ್ ಮಾಡೋದು, ಕಣ್ಣಿಟ್ಟು ನೋಡ್ಕೊಳ್ಳೋದು ಭಾಳ ಕಷ್ಟ. ದಟ್ ಟು ಆಲ್ ಅಲೋನ್. ಆಕೆ ಸ್ವಲ್ಪ ಎಲ್ಲ ಊಟ ಗೀಟ ಮಾಡಿಸ್ಕೊಂಡು ಆಮೇಲೆ ಸಂಜೆಗೆ ಈವ್ನಿಂಗ್ ಪಾರ್ಕ್ ಹೋಗ್ತೀವಿ. ಇನ್ ಕೇಸ್ ಏನಾರು ಲಕ್ಕಿದ್ರೆ ಮಲ್ಕೊಲಿಕ್ಕಪ್ಪ ಅಂತಂದರೆ ಆ್ಯಸ್ ಯೂಶ್ವಲ್ ಪಾರ್ಕ್ ಹೋಗೋದು, ಮನ್ಯಾಗ ಆಟ ಆಡೋದು. ಅವ್ರ ಮಮ್ಮಿ ಬರೋ ಮಟನೂ ಆಟ ಆಡಿದ್ದು ನಾನು ಸಪೋರ್ಟ್ ಮಾಡಲಿಕ್ಕಪ್ಪ ಅಂತಂದ್ರೆ ಫುಲ್ ರಂಪಾಟ. ಸೊ ಈ ಥರ ನಮ್ಮ ಲೈಫ್ ಡೈಲಿ ರೂಟೀನ್.